ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಕಾಂಗ್ರೆಸ್ನ ಓರ್ವ ಕಾರ್ಯಕರ್ತ ಸಾವಾಗಿತ್ತು. ಜೊತೆಗೆ ಸಾಕಷ್ಟು ಏರ್ ಫೈರ್ಗಳು ಕೂಡ ಕಾಣಿಸ್ಕೊಡುವಂಥದ್ದು. ಇದೀಗ ಜನಾರ್ದನ್ ರೆಡ್ಡಿಯವರ ಮನೆಗೆ ಅವರ ಸಹೋದರ ಕರುಣಾಕರ್ ರೆಡ್ಡಿ ಅವರು ಬಂದಿರೋದು. ಅಂದರೆ ಇವರಿಬ್ಬರ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯ ಇತ್ತು ಅನ್ನೋ ಸಾಕಷ್ಟು ಚರ್ಚೆಗಳಿತ್ತು. ಇದೀಗ ಕರುಣಾಕರ್ ರೆಡ್ಡಿ ಅವರನ್ನು ಮಾತಾಡ್ಸೋಣ. ಸರ್, ಈಗ ಸಹೋದರರು ತಾವು ಬಹಳ ಭಿನ್ನಾಭಿಪ್ರಾಯಗಳಿದ್ದು ಬಹಳ ದಿನಗಳ ನಂತರ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಬಂದಿರುವಂಥದ್ದು. ಸರ್, ಏನು ಹೇಳ್ತಾರೆ ಸರ್? ಯಾರು ಹೇಳಿದ್ರು ಭಿನ್ನಾಭಿಪ್ರಾಯ ಇದೆ ಅಂತ? ನೀವೇ ಸೃಷ್ಟಿ ಮಾಡಿಬಿಡ್ತಾ ಇದ್ರಿ ಮೀಡಿಯಾದವರು ಭಿನ್ನಾಭಿಪ್ರಾಯ ಅಂತ. ಯಾವ ಭಿನ್ನಾಭಿಪ್ರಾಯ ಇಲ್ಲ. ಅವ್ರ ಕ್ಷೇತ್ರ ಬೇರೆ, ನಮ್ಮ ಕ್ಷೇತ್ರ ಬೇರೆ. ನಮ್ಮ ಕೆಲಸಗಳೇ ಇರ್ತವೆ, ಅವ್ರ ಕೆಲಸಗಳೇ ಇರ್ತವೆ. ಅಷ್ಟೇ ಬಿಟ್ಟರೆ ಭಿನ್ನಾಭಿಪ್ರಾಯ ಅನ್ನೋ ಪ್ರಶ್ನೆ ಏನಿಲ್ಲ. ಅಂದರೆ ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ಸೋಮಶೇಖರ್ ರೆಡ್ಡಿ ಅವರು ಸಹಜವಾಗಿ ಹೆಚ್ಚಾಗಿ ಕಾಣಿಸ್ಕೋತಾರೆ. ಕರುಣಾಕರ್ ರೆಡ್ಡಿ ಅವರು ಕಾಣಿಸ್ಕೊಡ್ತೀನಿ. ನಾನು ದೂರ ಹರಪನಹಳ್ಳಿಯಲ್ಲಿ ಇರೋದು, ಹೆಂಗೆ ಕಾಣಿಸ್ಕೊಡ್ತೀನಿ? ಮಾತಿಗೆ ಅವ್ರಂದರೆ ಒಂದೇ ಇಲ್ಲೇ ಇರ್ತಾರೆ, ಕಾಣಿಸ್ಕೊಂತಾರೆ. ಸರ್, ಈಗ ಅದೇ ಯಾವ ವಿಚಾರಕ್ಕೆ ಸರ್ ಈಗ ಭೇಟಿ ಮಾಡ್ತಿರುವಂಥ ವಿಚಾರ? ಈ ಘಟನೆ ನಡೆದಿತ್ತು. ನಮ್ಮ ಹರಪನಹಳ್ಳಿಯಿಂದ ಕೂಡ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಬಂದಿದ್ದರು ಮಾತಾಡಲಿಕ್ಕೆ ಜನಾರ್ದನ್ ರೆಡ್ಡಿಗೆ. ನಾನು 2ನೇ ತಾರೀಕು ಕೂಡ ಬಂದು ಹೋಗಿದ್ದೀನಿ. ಸಾಯಂಕಾಲ ಇಲ್ಲಿ ಮಾತಾಡ್ಸ್ಕೊಂಡು ಹೋಗಿದ್ದೀನಿ. ಇವತ್ತು ನಮ್ಮ ಎಲ್ಲ ವಿಜಯನಗರ ಜಿಲ್ಲೆಯಿಂದ ಎಲ್ಲ ಜಿಲ್ಲಾಧ್ಯಕ್ಷರು, ಕಾರ್ಯಕರ್ತರು, ಹೊಸಪೇಟೆ, ಅಗ್ರಿಬೊಮ್ಮನಹಳ್ಳಿ, ಹಡಗಲಿ, ಕೂಡ್ಲಿಗಿ, ಹರಪನಹಳ್ಳಿಯಿಂದ ಬಂದಿದ್ದರು. ಅದಕ್ಕಾಗಿ ಬಂದು ಎಲ್ಲರನ್ನ ಮಾತಾಡಿಸ್ಕೊಂಡು ಹೋಗ್ತಾಯಿದ್ದೆ. ಸರ್, ಈಗ ಯಾಕಂದರೆ ಸಾವಿರಾರು ಸಂಖ್ಯೆ ಜನ ಇದ್ದರು. ಆ ಸಂದರ್ಭದಲ್ಲಿ ಓಪನ್ ಆಗಿ ಏರ್ ಫೈರ್ ಆಗ್ತಾ ಇದ್ದವು. ಆ ಗುಂಡಿಗೆ ಒಬ್ಬ ಕಾರ್ಯಕರ್ತ ಕೂಡ ಬಲಿಯಾಗಿರುವಂಥದ್ದು. ಈ ಘಟನೆಯನ್ನು ಹೇಗೆ ಖಂಡಿಸ್ತೀರಾ ಸರ್ ತಾವು? ಘಟನೆ ಭಾಳಷ್ಟು ಖಂಡನೀಯ ಇದು. ಯಾಕಂದರೆ ಒಂದು ಸಣ್ಣ ಬ್ಯಾನರ್ ವಿಚಾರಕ್ಕೆ, ಕ್ಷುಲ್ಲಕ ವಿಚಾರಕ್ಕೆ ಈ ಮಟ್ಟಕ್ಕೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಯಾವುದೇ ಕಾರ್ಯಕರ್ತ ಇರಲಿ, ಅದು ನೋವಿನ ವಿಚಾರನೇ. ಅವರು ಒಂದು ಪ್ರಾಣ ಹೋಗಿರೋದು ಅದು ನೀವೇ ಟಿ ವಿಗಳಲ್ಲೆಲ್ಲ, ಮಾಧ್ಯಮಗಳಲ್ಲಿ, ಮೊಬೈಲ್ಗಳಲ್ಲಿ ನೋಡ್ತಾ ಇದ್ದೀವಲ್ಲ. ಯಾರು ಗನ್ನು ಫೈರ್ ಮಾಡಿದ್ದು? ಪ್ರೈವೇಟ್ ಗನ್ಮೆನ್ಗಳೇ ಫೈರ್ ಮಾಡಿದ್ದು. ಪೊಲೀಸವ್ರು ಕಂಟ್ರೋಲ್ ಮಾಡಲಿಕ್ಕೆ ಗಾಳಿಯಲ್ಲಿ ಗುಂಡು ಹಾಕಿದ್ದಾರೆ. ಅದು ಕೂಡ ದೃಶ್ಯಗಳು ಬಂದಿದ್ದಾವೆ. ಆದರೆ ಇವರು ಪ್ರೈವೇಟ್ ಗನ್ಮ್ಯಾನ್ಗಳು ಆ ರೀತಿ ಹೊರಗಡೆ ಇದು ಮಾಡಿ ಫೈರಿಂಗ್ ಮಾಡಿದ್ದು ಭಾಳ ತಪ್ಪು. ಆಮೇಲೆ ಕಾರ್ಯಕರ್ತರು, ಒಬ್ಬ ಮಾಜಿ ಸಚಿವರು, MLA ಯಾರೇ ಇರಲಿ, ಅದು ಕಾಂಗ್ರೆಸ್ MLA ಇದ್ದರೂ ಕೂಡ ನಾವು ಹೋಗಬಾರ್ದು. ಅವರು ಈ ರೀತಿ ಒಂದು ಜನನ ಹಾಕ್ಕೊಂಡು ಇನ್ನೊಬ್ಬ MLA ಮನೆಗಾಗಲಿ, ಮುಖಂಡರ ಮನೆಗಾಗಲಿ ಬರಬಾರ್ದು. ಯಾಕಂದರೆ ಇದು ಒಂದು ಘರ್ಷಣೆಗೆ ಕಾರಣ ಆಗ್ತದೆ. ಒಂದು ಸಣ್ಣ ಬ್ಯಾನರ್ ವಿಚಾರಕ್ಕೆ ಹೋಗ್ಲಿ ಬಿಡಂತ ಸುಮ್ಮನೆ ಆಗಬೇಕಾಗಿತ್ತು. ಬ್ಯಾನರು ಇವಾಗ ತೆಗೆಸಿದ್ದಾರೆ ಅಂದರೆ ಪೊಲೀಸವ್ರು ನಿಟ್ಟೆ ತೆಗೆಸಿದ್ದಾರೆ ಅಂತ ನನಗೆ ಬಂದಿರೋ ಮಾಹಿತಿ. ಅದು ತೆಗೆಸಿದಾಗ ಸರ್ ಹೋಗ್ಲಿ ಬಿಡ, ಅಲ್ಲಿ ಒಂದು ಬ್ಯಾನರು ಅಡ್ಡ ಇತ್ತೇನೋ, ತೆಗೆಸಿದ್ದಾರೆ ಅಂತೇಳಿ ಸುಮ್ಮನೆ ಆಗಿದ್ದರೆ ಇಷ್ಟುವರೆಗೆ ಪರಿಸ್ಥಿತಿ ಬರ್ತಾ ಇದ್ದಿಲ್ಲ, ಶಾಂತಿಯಾಗೇ ಇರ್ತಿತ್ತು ಬಳ್ಳಾರಿ. ಆದರೆ ಒಂದು ಬ್ಯಾನರ್ ವಿಚಾರಕ್ಕೆ ಯಾರೇ ಇರಲಿ, ಒಬ್ಬ ಶಾಸಕ ಅನ್ನೋರು ಆ ಕ್ಷೇತ್ರವನ್ನು ಶಾಂತಿ ಕಾಪಾಡಬೇಕು. ಅಂಥದ್ದನ್ನು ಅವರೇ ಇಲ್ಲಿ ಮನೆಯವರೆಗೆ ಅಂದರೆ ಜನನ ಕಾರ್ಯಕರ್ತರನ್ನ ಹಾಕ್ಕೊಂಡು ಬರ್ತಾರಂದರೆ ಪೊಲೀಸರು ಕೂಡ ಅವ್ರ ಜೊತೆಗೆ ಬರ್ತಿದ್ದಾರಾಗಲಿ, DSP ಆಗಲಿ, CPI ಆಗಲಿ, ASP ಯಾರೇ ಇರಲಿ, ಅವ್ರಿಗೆ ಬುದ್ಧಿವಾದ ಹೇಳಿ ಇನ್ನೊಬ್ಬ ಶಾಸಕರ ಮನೆಗೆ ನಾವು ಹಂಗೆಲ್ಲ ಜನ ಕರ್ಕೊಂಡು ಹೋಗಬಾರ್ದು. ಇದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಅವ್ರನ್ನ ಅಲ್ಲೇ SP ಸರ್ಕಲಲ್ಲೇ ಆಗಲಿ ಎಲ್ಲ ಒಂದು ಕಡೆ ನಿಲ್ಲಿಸ್ಬೇಕಾಗಿತ್ತು. ನಿಲ್ಲಿಸಿ ಅವ್ರ ಮಾತು ಕೇಳಿಲ್ಲ ಅಂದರೆ ಮೇಲೆ DGP ಇದ್ದಾರೆ, ಗೃಹ ಸಚಿವರು ಇದ್ದಾರೆ, ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಸರ್ ಈ ರೀತಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ, ಇವ್ರಿಗೆ ಹೇಳಿ ಅಲ್ಲಿಗೆ ಹೋಗ್ಬಾರ್ದು ಅಂತೇಳಿ ಹೇಳ್ಬೋದಾಗಿತ್ತು. ಆದರೆ ಪೊಲೀಸವರು ಅವ್ರನ್ನ ಕರ್ಕೊಂಡು ಬರ್ತಾರಂದರೆ ಇದು ಯಾವ ಮಟ್ಟಕ್ಕೆ ಸರ್ಕಾರ, ಯಾವ ರೀತಿ ಪೊಲೀಸ್ ಕೆಲಸ ಮಾಡ್ತಾಯಿದೆ ಅನ್ನೋದನ್ನು ಜನ ಯೋಚನೆ ಮಾಡಬೇಕಾಗ್ತದೆ.